ನಮಸ್ಕಾರ ಸ್ನೇಹಿತರೆ. ಏನಪ್ಪ ಅನಿತಾ ಹಿಂಗೆ ಕೂತ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ರ? ನಾನಿವತ್ತು ನಿಮ್ಗೊಂದು ನನ್ನ 2014ನೇ ಇಸ್ವಿದು ಎಫರ್ಟ್ನ ತೋರಿಸ್ಬೇಕಿತ್ತು. ಅದಕ್ಕೆ ನಾನು ಇದನ್ನು ತೊಗೊಂಬಂದೆ. ಇದು ನನ್ನ ಆಫೀಸಲ್ಲಿ ಸುಮ್ಮನೆ ಬಿದ್ದಿತ್ತಿದ್ದು, ಬಸವೇಶ್ವರನಗರ ಆಫೀಸಲ್ಲಿ. ಸೊ ಇದನ್ನು 2014ರಲ್ಲಿ ಚೈನಾಯಿಂದ ಮಾಡಿಸ್ಕೊಂಡು ತೊಗೊಂಬಂದಿದ್ದೆ. ಇದೊಂದು ಅವಾಗಿನ ಒಂದು 2 ಲಕ್ಷ ರೂಪಾಯಿನ ಕೊಟ್ಟಿದ್ದೆ ಅನಿಸುತ್ತೆ. ಸೊ ಇದ್ರ ಹೆಸರು ಈಗಲ್ ಅಂತ, ಒಂದು ರೋಬೋಟ್. ನಾನು ಆ ಕಾಲದಲ್ಲೇ ಮಾಡಿದ್ದು. ಸೊ ಇದನ್ನ ಕಸ್ಟಮ್ ಡೆವಲಪ್ ಮಾಡಿ ತೊಗೊಂಬಂದೆ, ನಿಮ್ಮೆಲ್ರಿಗೂ ತೋರಿಸೋಣ ಅಂತ. ಇದರಲ್ಲಿ ಪ್ರೋಗ್ರಾಮ್ ಎಲ್ಲ ಬರೆದು ಇದು ರೊಟೇಟ್ ಆಗುತ್ತೆ, ಆಮೇಲೆ ಇದು ಮುಂದೆ ಹೋಗುತ್ತೆ. ಇದು ಬೇಸಿಕ್ಲಿ ಇದು ರಿಟೇಲ್ ಇಂಡಸ್ಟ್ರಿಗೆ ತುಂಬ ಹೆಲ್ಪ್ ಆಗಲಿ ಅಂತ ಮಾಡಿದ್ದೆ ನಾನು. ಇದು ರಿಟೇಲ್ ಇಂಡಸ್ಟ್ರಿಗೆ ಅನುಕೂಲ ಆಗಲಿ, ಇದು ಎಲ್ಲ ಥರದ್ದು ಆಗಲಿ ಅಂತ ಅಂದ್ಬಿಟ್ಟು ಅಂತ. ಓಕೆ, ಸೊ ಇದನ್ನ ನಾವು ಪ್ರೋಗ್ರಾಮ್ ಮಾಡಿ ಈಗಲ್ ಅನ್ನೋದನ್ನ ನಾವು ರೆಡಿ ಮಾಡಿಟ್ಟಿದ್ವಿ. ಬಟ್ ಇದು ಯಾರಿಗೂ ಮಾರಲಿಲ್ಲ, ನಾನು ಯಾರಿಗೂ ಕೊಡ್ಲೂ ಇಲ್ಲ. ಇದು ಒನ್ ಆಫ್ ಪ್ರೋಟೋಟೈಪ್. ಇದು ಇನ್ನೊಂದು ಪ್ರೋಟೋಟೈಪ್ ಬಂದು ದುಬೈನಲ್ಲಿದೆ, ನನ್ನ ಸ್ನೇಹಿತರ ಮನೆಯಲ್ಲಿ. ಸೊ ಭಾಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಅಂತ ಹೇಳಿ ತೊಗೊಂಬಂದ್ವಿ. ಈ ರೋಬೋಟಿಕ್ಸ್ನ ನಾವು ಟೈಮಿಂದನೂ ಕಲಿತಾ ಇದ್ದೀವಿ. ಫಸ್ಟ್ ಬಂದು ಇದಕ್ಕೆ ಇನ್ಪುಟ್ ಮಾಡಿ ನಾವು ಔಟ್ಪುಟ್ ತಗೋತಾ ಇದ್ವಿ. ಯಾವುದೋ ಒಂದು ಇನಿಷಿಯೇಟಿವ್ನ ಬೋರ್ಡಿಂಗ್ ಕಾರ್ಡ್ ಪ್ರಿಂಟ್ ಮಾಡಬೇಕು, ಇಲ್ಲಾಂದರೆ ಯಾವುದೋ ಹೋಟೆಲ್ಗೆ ಚೆಕ್ ಇನ್ ಮಾಡಬೇಕು ಅಂಥದ್ದೆಲ್ಲ ಇದರಲ್ಲೆಲ್ಲ ಆಗೋದು. ಇದಕ್ಕೆ ಕೆಪಬಿಲಿಟಿ ಇತ್ತು. ಬಟ್ ಇದಕ್ಕಿಂತ ಹೆಚ್ಚಾಗಿ ಇವಾಗ ನಮ್ಮಲ್ಲಿ ಇಂಟರಾಕ್ಟಿವ್, ಇವಾಗ GPT ಬಂದಾಗಿದೆ. ಇವಾಗ ನೀವೆಲ್ರಿಗೂ ತಿಳಿದಿರಲಿ ಸ್ನೇಹಿತರೆ, GPT ಅಂತಕ್ಕಂಥದ್ದು ನಮ್ಮಲ್ಲಿರುವಂಥದ್ದು. ಇವಾಗ GPT 4.0 ಅಮೆರಿಕಾದು ಓಪನ್ AI. ಆಮೇಲೆ ಈಗ ಡೀಪ್ ಸೀಕ್ ಬಂದಿದೆ, ಡೀಪ್ ಸೀಕಲ್ಲಿ ಸಪ್ರೇಟ್ ಇದೆ. ಬಟ್ ನಾವು ನಮ್ಮ ಭಾರತದಲ್ಲಿ, ನಾನು ನಿಮಗೆ ಇನ್ನೊಂದು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ನಿಮ್ಗೆ ಇದನ್ನು ತೋರಿಸ್ಬಿಟ್ಟು ನಿಮ್ಗೆ ಹೇಳೋಣ ಅಂತ ಅಂದ್ಕೊಂಡೆ. ಸರಿ, ಕ್ಷಮಿಸಿ. ಹಳೆ ವಿಡಿಯೋದಲ್ಲಿ ಅದನ್ನ ಹೇಳ್ದಂಗೆ ನಾವು ಆಟೋ GPT ಕಡೆಗೆ ಹೋಗಿದ್ದೀವ ಅಂತ. ಯಾಕಂದ್ರೆ ನಮ್ಮಲ್ಲಿ ತುಂಬ ಟ್ರಾನ್ಸಾಕ್ಷನ್ ಇದೆ, ಅಪ್ಡೇಟ್ಸ್ ಇದೆ, ನೆಕ್ಸ್ಟ್ ಲೆವೆಲ್ ಕನೆಕ್ಟಿವಿಟೀಸ್ ಇದೆ, ನೆಕ್ಸ್ಟ್ ಲೆವೆಲ್ ಪ್ರೋಗ್ರೆಸ್ ಇದೆ. ಸೊ GPT 4.0ಗಿನ್ನ ಅಥವಾ ಡೀಪ್ ಸಿಕ್ಗಿನ್ನ ನಮ್ಮ ಭಾರತ ನಾವು ಮಾಡಿರ್ತಕ್ಕಂಥ GPT ಮುಂದೆ ಇದೆ ಅಂತ ನನಗನ್ನಿಸ್ತಾ ಇದೆ. ಅದನ್ನ ಎವ್ಯಾಲ್ಯೂಯೇಷನ್ ಮುಂದಿನ ವಾರ ನಾವು ನಮ್ಮ ಜೈನ್ ಯೂನಿವರ್ಸಿಟಿನಲ್ಲಿ ಮಾಡ್ತಿದ್ದೀವಿ. ನನ್ನ ಸ್ನೇಹಿತರು ಕೂಡ ಬರ್ತಿದ್ದಾರೆ ಅಲ್ಲಿ, ನನ್ನ ಪಾರ್ಟ್ನರ್ಸ್ ಕೂಡ ಅಲ್ಲಿಗೆ ಬರ್ತಿದ್ದಾರೆ, ಟೆಕ್ನಿಕಲ್ ಟೀಮ್ ಬರ್ತಾ ಇದೆ. ಸೊ ವಿ ಆರ್ ಎವ್ಯಾಲ್ಯೂಯೇಟಿಂಗ್ ದಟ್ ಇನಿಷಿಯೇಟಿವ್. ಸೊ ಅದನ್ನ ನಿಮ್ಗೆ ಅಪ್ಡೇಟ್ ಕೊಡೋಣ ಅಂತ ಅನ್ಕೊಂಡೆ, ಇದನ್ನು ತೋರಿಸೋಣ. ಈಗಲ್ನ ಏನಪ್ಪ ಅನಿತಾ ಸುಮ್ಮನೆ ಒಂದು ರೀಲ್ ಬಿಡ್ತಾ ಇದ್ರೆ, ಹಿಂದೆ ಮುಂದೆ ಗೊತ್ತಿದ್ಯೋ ಗೊತ್ತಿಲ್ವೋ ಅಂತ. 2014ರಿಂದ ನಾವು ಆಟೋಮೇಷನ್ ಮೇಲೆ ಆಟಾಡ್ತಾ ಇದ್ದೀವಿ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಆಟೋಮೇಷನ್ಸ್ ಮಾಡಿದ್ದೀವಿ. ಎಷ್ಟೋ ಮಷೀನ್ಸ್ ನಮ್ಮ ಜೊತೆ ಮಾತಾಡ್ತಾ ಇದೆ. ವಿ ಹ್ಯಾವ್ ಡನ್ ದಟ್ ಆಟೋಮೇಷನ್. ಡೇಟಾ ಅನಾಲಿಟಿಕ್ಸ್ ಆಗಲಿ, ಡೇಟಾ ರಿಲೇಟೆಡ್ ಸಬ್ಜೆಕ್ಟ್ಸ್ ಆಗಲಿ, ತುಂಬ ನಾವು ಹೆಚ್ಚಾಗಿ ಮಾಡಿದ್ದಿದ್ದು ಕೆಲಸನ. ಅದನ್ನೇ ನಿಮಗೆ ತೋರಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ಸಣ್ಣ ಒಂದು ವಿಡಿಯೋ ಪ್ರಯತ್ನ ಮಾಡ್ತಿರೋದು. ಬಟ್ ಇದೆಲ್ಲ ಏನಾಗುತ್ತೆ ಅಂತಂದರೆ, ನಮಗೆ ಇವಾಗ ನಮ್ಗೆ ವಯಸ್ಸಾಯಿತು. ಇವಾಗ ನನ್ನ ಮನೆಗೆ ಬರೋ ಹೊತ್ತಿಗೆ ಮನೆಯಲ್ಲಿ ಯಾವುದೋ ಒಂದು ಊಟ ತಿಂಡಿ ರೆಡಿ ಇದ್ದಿರಬೇಕು, ಅಥವಾ ನಮಗೆ ಯಾವುದೋ ಒಂದು ಕೆಲಸಗಳು ಮುಗಿಬೇಕು, ಅವೆಲ್ಲ ಇವೇ ಮಾಡಿಬಿಡುತ್ತೆ. ಇದು ಅಂದರೆ ಇದು ನಮಗೆ ಇದು ರೋಲರ್ ರೋಬೋಟ್. ಇದು ಮುಂಚೆ ನಮ್ಮ ಮನೆಯಲ್ಲ ವ್ಯಾಕ್ಯೂಮ್ ಬರುತ್ತಲ್ಲ, ರೂಂಬಾನ ಅಂಥದ್ದಿದು. ಬಟ್ ನಮಗೆ ಹೋಗ್ತಾ ದಾರಿನಲ್ಲಿ ನಮಗಿನ್ನ ಚೆನ್ನಾಗಿರುವಂಥ ನಡ್ಕೊಂಡು ಹೋಗುವಂಥ ಮನುಷ್ಯರ ಥರ ಅಂತ ಒಂದು ರೋಬೋಟ್ನ ನಾವು ಮಾಡ್ತಾ ಇದ್ದೀವಿ, ತೊಗೊಂಬರ್ತೀವಿ. ಇದು ಜಸ್ಟ್ ಒಂದು ಸ್ಯಾಂಪಲ್ ಅಷ್ಟೇ, ಇದು ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಇಂಥದ್ದು ಬಹಳಷ್ಟು ಬರುತ್ತೆ ನಮ್ಮ ಒಂದು ಇನಿಷಿಯೇಟಿವ್ ಅಲ್ಲಿ. ವೇರಿಯಬಲ್ಸ್ ಇರುತ್ತೆ, ಕೂಡ್ರಿಗೆ ಕಾಣದೇ ಇರೋರಿಗೆ ಗೈಡೆನ್ಸು. ಮತ್ತೆ ಈಗ ನಾನು ನಮ್ಮ ಡಾಕ್ಟರ್ ಮಾಲಿನಿ ಜೊತೆಗೆ ನಾನು ಮಾತಾಡ್ತಾ ಇದ್ದೀನಿ. ಅದು ಇಟ್ ಇಸ್ ಬೇಸಿಕ್ಲಿ ಒಂದು ಕನೆಕ್ಟಿವಿಟಿ. ಇವಾಗ ಸೆಲ್ಯುಲಾರ್ ಲೆವೆಲಲ್ಲಿ ಕನೆಕ್ಟಿವಿಟಿ ತಂದು ನಾವು ಬೇರೆ ಮಾಡೋಕ್ಕಾಗುತ್ತಾ, ಜಿನಾಮಿಕ್ಸ್ ಅಲ್ಲಿ ಅದೆಲ್ಲ ಎಂಟ್ರಿ ಮಾಡಿ ಅಂತ ತುಂಬ ವಿಚಾರಗಳು ನಮ್ಗೆ ನಡೀತಾ ಇದೆ. ಆ್ಯಕ್ಚುಲಾಗಿ ನಮ್ಮ ಪ್ರೋಗ್ರೆಸ್ ನಿಂತಿಲ್ಲ. ನಾನು ಜರ್ಮನಿ ಇದ್ದಷ್ಟು ಎಷ್ಟು ಪ್ರೊಡಕ್ಟಿವಿಟಿ ಕೊತ್ತ, ಬಹುಶಃ ನಾನು ಭಾರತಕ್ಕೆ ಬಂದ್ಮೇಲೆ ಇನ್ನೂ ಅದಕ್ಕೊಂದು 10ರಷ್ಟಾಗಿದೆ ಅಂತ ನಾವು ಹೇಳ್ಬೋದು. ಈ ವಿಚಾರಗಳೆಲ್ಲ ಇನೋವೇಷನ್ಸು ಅಷ್ಟೇ ಜೋರಾಗಿ ನಡೀತಾ ಇದೆ. ಏನಪ್ಪ ನನಗೆ ತೊಂದರೆ ಅಂತಂದ್ರೆ ದುಡ್ಡಿಲ್ಲ. ನಿಮ್ಮ ಅನಿತಾ ಇವತ್ತು ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಸೇವ್ ಮಾಡಿಕೊಂಡು, ನಿಮಗೆಲ್ಲ ತಿಳಿದಿರಲಿ. ಬಟ್ ಆದರೂ ನಮ್ಮಲ್ಲಿ ಸಪೋರ್ಟ್ ಮಾಡೋ ಅಂಥವ್ರು ಯಾರು, ಅಂಥವ್ರು ದಾನಿಗಳು ದೊಡ್ಡ ಜನ ಯಾರೂ ಬಂದಿಲ್ಲ ಇವತ್ತಿನವರೆಗೂ. ಸೊ ಇರೋ ವಿಚಾರ ನಿಮಗೆ ಹೇಳ್ತಾ ಇದ್ದೀನಿ, ಇರೋ ವಿಚಾರವನ್ನು ನಿಮಗೆ ತೋರಿಸ್ತಾ ಇದ್ದೀನಿ.
ಇದೆಲ್ಲ ಇಟ್ಕೊಂಡು ನಾವು ಮುಂದೆ ಬರ್ತಾ ಇದ್ದೀವಿ ಅಂತ. ಆಮೇಲೆ ಅದ್ರದ್ದು ಹೋದ ವಿಡಿಯೋನಲ್ಲಿ ಇವತ್ತು ನನಗೆ ಮಾಡ್ದಂಗೆ ದಿನ ಇರುತ್ತೆ, ಬೇಜಾರಾಗಿ ಹೋಗಿದೆ ಕೇಳಿ 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 ಎಷ್ಟು ಅಂತ ನಾವು ಮಾಡೋದು. ಹಂಗಾಗಿ ನಮ್ಮ ಜೀವನನೂ ಹಿಂಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದೆಲ್ಲ ಇಟ್ಕೊಂಡು ನಾವು ಇಂಥದ್ದೆಲ್ಲ ಮಾಡಬೇಕು ಅಂತಂದರೆ ನಮಗೆ ಗುಂಡಿಗೆ ಜಾಸ್ತಿ ಬೇಕು ಅಂತ ನನಗೇನೋ ಅನಿಸುತ್ತೆ. ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಹಂಗೂ ನನ್ನ ಸಿಸ್ಟರ್ ಒಬ್ಬಿದ್ದಾರೆ ಪುತ್ತೂರಿನಲ್ಲಿ, ಅವ್ರು ನನಗೆ ಕೇಳಿದ್ರು, ಅಕ್ಕ ಯಾಕೆ ಬೇಕು ನಿಮಗೆಲ್ಲ ಹಿಂಗೆಲ್ಲ ಒದ್ದಾಡ್ತಾ ಇದ್ದೀರಾ, ಯಾತಕ್ಕೆ ಜನರಿಗೆ ಏನು ಮಾಡಬೇಕು, ನೀವು ಇನ್ನೂ ಏನು ಮಾಡ್ಬೇಕಂತ ಅಂದ್ಕೊಂಡಿದ್ದೀರಾ ಅಂತಂದ್ಬಿಟ್ಟು ಅಂತ ಡಾಕ್ಟರ್ ಮಾಲಿನಿ ಕೂಡ ಇದನ್ನೇ ಕೇಳಿದ್ರು. ಅದು ಕ್ಯಾನ್ಸರ್ ಇಲ್ಲ, ನನಗೇನೋ ಅನಿಸಿದೆ, ನಾನು ಮಾಡಬೇಕು, ಒಳ್ಳೇದು ಮಾಡಬೇಕು, ನಿಮ್ಮೆಲ್ಲರಿಗೂ ಏನೋ ಒಂದು ಕೊಟ್ಟೋಗ್ಬೇಕು ಅಂತ ಅಷ್ಟೇ. ಅದಕ್ಕೆ ಪ್ರಯತ್ನ ಎಷ್ಟು ದಿನ ಇರ್ತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. ದುಡ್ಡು ಮಾಡಬೇಕು ಅಂತ ಯಾವ ಕಾರಣಕ್ಕೂ ಇಲ್ಲ. ಜಸ್ಟ್ ಶೇರಿಂಗ್ ವಿತ್ ಅಪ್ಡೇಟ್ಸ್. ನಿಮ್ಮ ಕಡೆಯಿಂದ ಯಾರನ್ನ ತಿಳಿದಿದ್ರೆ, ಎಲ್ಲೋ 100 ಕೋಟಿ ಇಟ್ಕೊಂಡಿದ್ದೀನಿ, 50 ಲಕ್ಷ ಕೋಟಿ ಇಟ್ಕೊಂಡಿದ್ದೀನಿ, ಮನೆಗೆ ಹಾಕ್ಬಿಟ್ಟೆ ಅಂಥವ್ರು ಯಾರೋ ಒಂದು ಸಣ್ಣ ಪುಟ್ಟದು ಬಂದು ಶೇರ್ಸ್ ತೊಗೊಳ್ಳಿ. ನೀವು ದುಡ್ಡು ಮಾಡ್ಕೊಂಡೇ ಹೋಗಿ, ನಿಮ್ಗೆ ದುಡ್ಡು ಬೇಕು ಅಂದರೆ ದುಡ್ಡು ಮಾಡ್ಕೊಂಡು ಹೋಗಿ. ಈ ಥರ ಇನ್ವಿಟೇಷನ್ ನಾನು ಓಪನ್ ಆಗಿ ಕೊಡ್ತಾ ಇದ್ದೀನಿ ವಿಚಾರದಲ್ಲಿ. ಸೊ ಇದನ್ನು ನಾನು ಮೀಡಿಯಾದವ್ರಿಗೂ ಹೇಳಿದ್ದೀನಿ, ಬನ್ನಿ 1-2-3 ವೀಡಿಯೋಸ್ ಮಾಡಿ ಇಂಥದ್ದೆಲ್ಲ ಅರ್ಥ ಮಾಡ್ಕೊಳ್ಳಿ ಅಂತ. ಯಾರು ಬರ್ತಾರೋ ಗೊತ್ತಿಲ್ಲ, ಇಲ್ಲಿವರೆಗೆ ಯಾರೂ ಬಂದಿಲ್ಲ ನನಗಂತೂ. ಆಮೇಲೆ ನನ್ನ ಮೊದಲನೇ ಸಲ ಕ್ಯಾಪ್ಚರ್ ಮಾಡಿದ್ರು ಅಮರ್ ಪ್ರಸಾದ್, ಮಸ್ತ್ ಮಗ, ಅವರಿಗೂ ಕೊಟ್ಟೆ, ಅವರು ಬಂದಿಲ್ಲ ಯಾಕೋ. ಇರಲಿ, ಅದು ಎಲ್ಲ ಎವ್ಯಾಲ್ಯೂಯೇಷನ್ ಫೇಸಲ್ಲಿದೆ. ಬಟ್ ಸ್ಟಿಲ್ ವಿ ಆರ್ ಗುಡ್ ಟು ಗೋ. ನಮ್ಮ ಹತ್ರ ಭಾಳಷ್ಟು ಒಂದು ಇನಿಷಿಯೇಟಿವ್ಸ್ ಇದೆ, ನಾವು ಮೂವ್ಮೆಂಟ್ ಕೂಡ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಸಹಕಾರದೊಂದಿಗೆ. ಇದೇ ಥರ ಇರಲಿ ಅಂತ ನಾನು ಕೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಿದ್ದೀನಿ. ಇನ್ನೂ ಭಾಳಷ್ಟು ಅಪ್ಡೇಟ್ಸ್ ಜೊತೆ ಬರ್ತೀನಿ. ನಮಸ್ಕಾರ.